ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯ ನಂತರ ಸೇನೆ ಮತ್ತು ಭದ್ರತಾ ಪಡೆಯವರು ಕೂಂಬಿಂಗ್ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಮೊನ್ನೆಯಷ್ಟೇ 3 ಉಗ್ರರನ್ನ ಎನ್ಕೌಂಟರ್ ಮಾಡಿದ್ರು. ಈಗ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಮತ್ತು ಭದ್ರತಾ ಪಡೆ ಮಧ್ಯೆ ಗುಂಡಿನ ಕಾಳಗ ನಡೆದು ಓರ್ವ ಉಗ್ರರನ್ನ ಹತ್ಯೆ ಮಾಡಿದೆ ಭಾರತೀಯ ಸೇನೆ. ಪುಲ್ವಾಮಾ ಜಿಲ್ಲೆಯ ಟ್ರಾಲ್ ಪ್ರದೇಶದ ನಾದಿರ್ ಗ್ರಾಮದಲ್ಲಿ ಫೈರಿಂಗ್ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕಳೆದ 48 ಗಂಟೆಗಳಲ್ಲಿ ಸೇನೆಯಿಂದ ಇದು 2ನೇ ಎನ್ಕೌಂಟರ್. ಮೇ 13ನೇ ತಾರೀಕು 3 ಉಗ್ರರನ್ನ ಶೋಪಿಯಾನ್ನಲ್ಲಿ ಹೊಡೆದು ಉರುಳಿಸಿದ್ರು. ಸದ್ಯ ಅಡಗಿರುವ ಉಗ್ರರಿಗಾಗಿ ಮುಂದುವರಿದಿದೆ ಶೋಧ ಕಾರ್ಯ. ಅಲ್ಲಿಗೆ ಈಗ ಕಳೆದ 3 ದಿನಗಳ ಅಂತರದಲ್ಲಿ 4 ಉಗ್ರರನ್ನ ಹೊಡೆದುರುಳಿಸಿದೆ ಭಾರತೀಯ ಸೇನೆ. ಜಮ್ಮು ಕಾಶ್ಮೀರದ ನೆಲದಲ್ಲಿ ಒಬ್ಬನೇ ಒಬ್ಬ ಉಗ್ರ ಉಳಿಯೋದಕ್ಕೆ ನಾವು ಬಿಡಲ್ಲ ಅಂತ ಸೇನೆ ಈಗಾಗಲೇ ಶಪಥವನ್ನು ಮಾಡಿದೆ. ಆ ನಿಟ್ಟಿನಲ್ಲಿ ಕೂಂಬಿಂಗ್ ಕಾರ್ಯಾಚರಣೆ, ಮನೆ ಮನೆಗೂ ಹೋಗಿ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಕಡಿದಾದ ದುರ್ಗಮ ಪ್ರದೇಶಗಳನ್ನು ಕೂಡ ಬಿಡ್ತಾ ಇಲ್ಲ. ಹಾಗಾಗಿ ಅಲ್ಲಲ್ಲಿ ಉಗ್ರರು ಎದುರಾಗ್ತಾ ಇದ್ದಾರೆ. ಗುಂಡಿನ ಚಕಮಕಿ ನಡೀತಾ ಇದೆ. ಈ ಗುಂಡಿನ ಚಕಮಕಿಯಲ್ಲಿ ಓರ್ವ ಉಗ್ರನನ್ನು ಈಗ ಹೊಡೆದುರುಳಿಸಲಾಗಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇದು ಆ್ಯಕ್ಚುಲಿ ನಿಜಕ್ಕೂ ಕೂಡ ಬೇಕಾಗಿರ್ತಕ್ಕಂಥ ಕೆಲಸ. ಜಮ್ಮು ಕಾಶ್ಮೀರದಲ್ಲಿ ಒಬ್ಬರು ಉಗ್ರರು ಕೂಡ ಇರಬಾರ್ದು. ಒಂದು ಪ್ರಾಣವನ್ನು ಕಳ್ಕೋಬೇಕು, ಇಲ್ಲ ಅಂತಂದರೆ ಪಾಕಿಸ್ತಾನಕ್ಕೆ ಅವರು ಓಡಿ ಹೋಗಬೇಕು. ಇದೆರಡೇ ಅವ್ರಿಗಿರ್ತಕ್ಕಂಥ ಆಪ್ಷನ್ಸ್. ಆರಂಭದಲ್ಲಿ ಉಗ್ರರ ಮನೆಗಳನ್ನು ಧ್ವಂಸ ಮಾಡಿದರು. ಅವರು ವಾಸವಿದ್ದಂತಹ ಮನೆಗಳನ್ನು ಧ್ವಂಸ ಮಾಡಿತ್ತು ನಮ್ಮ ಸೇನೆ. ಮೊನ್ನೆ ಎನ್ಕೌಂಟರ್ನಲ್ಲಿ 3 ಜನರನ್ನ ಹೊಡೆದುರುಳಿಸಿದ್ರು. ಅವರ ಹತ್ರ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು, ಮದ್ದು, ಗುಂಡು ಎಲ್ಲವೂ ಕೂಡ ಸಿಕ್ಕಿತ್ತು. ಚೀನಾ ಮೇಡ್ ಕಮ್ಯುನಿಕೇಷನ್ ಸಿಸ್ಟಮ್ ಕೂಡ ಸಿಕ್ಕಿತ್ತು. ಈಗ ಮತ್ತೊಬ್ಬ ಉಗ್ರನನ್ನು ಹೊಡೆದುರುಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ. ಒಬ್ಬೊಬ್ಬ ಉಗ್ರ ನೆಲ ಕಚ್ಚುತ್ತಾ ಇದ್ದಂತೆ ಅದು ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಯಶಸ್ಸು.